ನಮಸ್ಕಾರ ಎಲ್ರಿಗೂ. ನಾನು ನೀಲಾಂಬಿಕಾ, ಎನ್ ಅಜೈಲ್ ಲೀಡ್ ವರ್ಕಿಂಗ್ ಫಾರ್ ಎ ಫಸ್ಟ್ ಪಾಯಿಂಟ್ ಕಂಪನಿ ವೇರ್ ಸೆಕ್ಯೂರಿಟಿ ಇಸ್ ಸಿಂಪ್ಲಿಫೈಡ್. ನಮ್ಮ ಇವತ್ತಿನ ಚರ್ಚೆಯ ವಿಷಯ ಬಂದು ಈ ಸ್ಕ್ರಮ್ ಕಾಲ್ ರಿಯಲಿ ಎಫೆಕ್ಟಿವ್ ಆರ್ ವೇಸ್ಟ್ ಆಫ್ ಟೈಮ್ ಅಂತ. ಅಂದ್ರೆ ದಿನನಿತ್ಯದ ಸ್ಕ್ರಮ್ ಕಾಲ್ ಪರಿಣಾಮಕಾರಿನ ಅಥವಾ ಸಮಯ ವ್ಯರ್ಥನ ಅಂತ. ನಾವು ನೋಡ್ತೀವಿ, ಪ್ರತಿ ಅಜೈಲ್ ಟೀಮ್ನಲ್ಲಿ ಎರಡು ರೀತಿಯ ಅಭಿಪ್ರಾಯ ಹೊಂದಿರೋರು ಇರ್ತಾರೆ. ಕೆಲವರು ಸ್ಕ್ರಮ್ ಕಾಲ್ ಪರಿಣಾಮಕಾರಿ ಅಂತ ತಿಳಿದಿರ್ತಾರೆ, ಆದ್ರೆ ಇನ್ ಕೆಲವರು ಇದು ಸಮಯ ವ್ಯರ್ಥ ಅನ್ಕೊಂಡಿರ್ತಾರೆ. ಸೊ ಇದರಲ್ಲಿ ನಿಜವಾಗ್ಲೂ ಯಾವ್ದು ನಿಮ್ಗೆ ಸರಿ ಅನ್ಸುತ್ತೆ? ಅದೇ ನಮ್ಮ ಇವತ್ತಿನ ಚರ್ಚೆಯ ವಿಷಯ. ಈಗ ನಮ್ಮ IT ಸಂಸ್ಥೆಗಳಲ್ಲಿ ಅಜೈಲ್ ವಿಧಾನ ಅತಿ ಹೆಚ್ಚು ಪರಿಣಾಮದಲ್ಲಿ ಬಳಕೆಯಲ್ಲಿದೆ. ಅಜೈಲ್ ಎಂಬುದು ವೇಗವಾಗಿ ಕೆಲಸ ಮಾಡುವ ಮತ್ತು ಬದಲಾವಣೆಗಳಿಗೆ ತಕ್ಷಣ ಪ್ರತಿಕ್ರಿಯಿಸುವ SDLC ವಿಧಾನ. ಹೌದು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. IT ಸಂಸ್ಥೆಗಳು ಈ ವಿಧಾನವನ್ನು ಬಳಸ್ಕೊಂಡು ದೊಡ್ಡ ಕೆಲಸಗಳನ್ನ ಚಿಕ್ಕ ಚಿಕ್ಕ ಹಂತಗಳಲ್ಲಿ ಮುಗಿಸುತ್ತವೆ. ಅಜೈಲ್ ಯಾಕೆ ಇಷ್ಟೊಂದು ಬಳಕೆಯಲ್ಲಿದೆ ಅಂತೀರಾ? ಈಗ ನಾವು ನೋಡ್ತೀವಿ, ನಾವು ಒಂದು ಫ್ಯೂಚರ್ ಡೆವಲಪ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ. ಆಗ ಕಾಲಕ್ಕೆ ತಕ್ಕಂತೆ ಆನ್ ಡಿಮ್ಯಾಂಡ್ ಆಫ್ ಟೆಕ್ನಾಲಜಿ ಕೆಲವು ಸಾರಿ ಕಸ್ಟಮರ್ ಬಂದು ನಮಗೆ ಈ ಫೀಚರ್ ಹೀಗೆ ಬೇಡ, ಇದರಲ್ಲಿ ನಮಗೆ ಬೇರೆ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ನಾವು ವಾಟರ್ ಫಾಲ್ ಮಾಡೆಲ್ ಬಳಕೆಯಲ್ಲಿದ್ದೀವಿ ಅಂತ ಅನ್ಕೊಳ್ಳಿ. ಆಗ ನಾವು ಆ ಬದಲಾವಣೆನ ತಕ್ಷಣ ಮಾಡ್ಕೊಡೋದಿಕ್ಕಾಗೋದಿಲ್ಲ. ಅದೇ ಅಜೈಲ್ ಬಳಕೆಯಲ್ಲಿದೆ ಅಂತ ಅನ್ಕೊಳ್ಳಿ, ನಾವೇನ್ ಮಾಡ್ಬೇಕು ಅವಾಗ ಅಂದ್ರೆ ನೆಕ್ಸ್ಟ್ ಆ ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ನ ಎನಲೈಸಿಸ್ ಮಾಡಿಕೊಂಡು ಮತ್ತೆ ಅಪ್ಕಮಿಂಗ್ ಸ್ಪ್ರಿಂಟ್ ಅಲ್ಲಿ ಅದನ್ನ ಚೇಂಜಸ್ ಮಾಡಿ ಕೊಡ್ಬೋದು. ಸೊ ಅಜೈಲ್ ಬಳಕೆ ಮುಖ್ಯ ಅಂಶಗಳೇನಪ್ಪಾ ಅಂತಂದ್ರೆ, ಇದು ದಿಢೀರ್ ಬದಲಾವಣೆಗಳಿಗೆ ತ್ವರಿತವಾಗಿ ತಕ್ಕಡಿಸ್ಕೊಳ್ಬಹುದು. ಗ್ರಾಹಕರಿಗೆ ತ್ವರಿತವಾಗಿ ತಮ್ಮ ಅಗತ್ಯದ ಪ್ರಕಾರ ಮಾರ್ಪಡಿಸಿದ ಕೆಲಸ ನೀಡ್ಬೋದು. ತಂಡಗಳು ಒಟ್ಟಿಗೆ ಸೇರಿ ತಕ್ಷಣ ಎಲ್ಲ ಚರ್ಚೆ ಮಾಡಿಬಿಟ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ಅಂದ್ರೆ ವಾಟರ್ ಫಾಲ್ ಮಾಡೆಲ್ ಅಲ್ಲಿ ಒಂದು ಸಾರಿ ಡೆವಲಪ್ಮೆಂಟ್ ಸೈಕಲ್ ಚಾಲನೆ ಆಯ್ತು ಅಂತ ಅಂದ್ರೆ ನೀವು ಯಾವುದೇ ಬದಲಾವಣೆ ಮಾಡಲು ಸಾಧ್ಯವಾಗಲ್ಲ. ಅದು ಹೇಳ್ತಾರಲ್ವಾ, ಅರ್ಥವಂತ ಅಜೈಲ್ ಬಳಕೆ ಪ್ರಗತಿಗೆ ದಾರಿ ಅಂತ. ಅಜೈಲ್ ಮತ್ತು ಸ್ಕ್ರಮ್ ಬಳಸಿ IT ಸಂಸ್ಥೆಗಳು ತಮ್ಮ ಕೆಲಸಗಳನ್ನ ವೇಗವಾಗಿ, ಕಾನೂನುಬದ್ಧವಾಗಿ ಮತ್ತು ಗುರಿಯ ಪ್ರಕಾರ ಮುಗಿಸುತ್ತವೆ. ಅಜೈಲ್ ಅಲ್ಲಿ ವಿವಿಧ ಫ್ರೇಮ್ವರ್ಕ್ ಇದೆ. ಅದರಲ್ಲಿ ಸ್ಕ್ರಮ್ ಅತಿ ಜನಪ್ರಿಯವಾದ್ದು ಅಂತಾನೆ ಹೇಳ್ಬೋದು. ಈಗ ನಿಮ್ಮ ಮುಂದಿನ ಪ್ರಶ್ನೆ ಇರ್ಬೋದು, ಸ್ಕ್ರಮ್ ಎಂದ್ರೇನು ಹಂಗಂದ್ರೆ? ನಾನು ಈಗ್ಲೇ ಹೇಳ್ದಂಗೆ ಅಜೈಲ್ ನಲ್ಲಿ ಸ್ಕ್ರಮ್ ಎಂಬುದು ಒಂದು ವಿಧಾನ. ಅದೇ ತರ ಕ್ಯಾನ್ಬಾನ್, ಸ್ಕ್ರಮ್ ತುಂಬಾ ವಿಧಾನಗಳಿದಾವೆ. ಇದು ದಿನನಿತ್ಯದ ಚರ್ಚೆ, ಡೈಲಿ ಸ್ಕ್ರಮ್ ಮತ್ತು ಚಿಕ್ಕ ಚಿಕ್ಕ ಹಂತಗಳ ಮೂಲಕ ಸ್ಪ್ರಿಂಟ್ ಅಂತ ಹೇಳ್ತೀವಲ್ಲ, ಅದರ ಮೂಲಕ ಪ್ರಗತಿಯನ್ನು ಮುಂದುವರಿಸುತ್ತವೆ. ಈ ವಿಧಾನ ತಂಡದಲ್ಲಿ ಎಲ್ಲರೂ ಒಟ್ಟಿಗೆ ಮತ್ತೆ ಒಟ್ಟಾಗಿ ಕೆಲಸ ಮಾಡಲು ತುಂಬಾ ಸಹಾಯಕಾರಿಯಾಗುತ್ತೆ ಅಂತ ಹೇಳ್ಬೋದು. ಇದು ತಂಡಗಳ ವೇಗವಾಗಿ ಮತ್ತು ಸಾಮಾನ್ಯವಾಗಿ ಬದಲಾಗುವ ಅಗತ್ಯಗಳಿಗೆ ಪ್ರತಿಕ್ರಿಯಿಸಲು ಒಂದು ಒಳ್ಳೆಯ ವಿಧಾನ. ಇದರ ಪ್ರಮುಖ ಭಾಗಗಳಲ್ಲಿ ದಿನನಿತ್ಯದ ಚಟುವಟಿಕೆ ಸಭೆ ಅಂದರೆ ಡೈಲಿ ಸ್ಕ್ರಮ್ ಅನ್ನೋದು ಒಂದು. ಇದರಿಂದ ತಂಡದ ಕಮ್ಯುನಿಕೇಶನ್ ಸುಧಾರಿಸುತ್ತದೆ ಮತ್ತು ಪ್ರಾಜೆಕ್ಟ್ ಉದ್ದೇಶಗಳು ಸಾಧಿಸಲು ಅನುಕೂಲವಾಗುತ್ತದೆ. ನಾವಿವಾಗ ಇವತ್ತು ಚರ್ಚೆ ಮಾಡ್ತಿರುವ ಮುಖ್ಯ ವಿಷಯವೇ ಡೈಲಿ ಸ್ಕ್ರಮ್ ಅಥವಾ ಚುಟುಕು ಸಭೆ ಅಂತ ಹೇಳ್ಬೋದು. ಅದು ಪರಿಣಾಮಕಾರಿನ ಅಥವಾ ಸಮಯ ವ್ಯರ್ಥನ ಅಂತ ವಾದ ವಿವಾದನೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಅಂಶ. ಬನ್ನಿ ಇದ್ರ ನಮ್ಮ ಚಟುವಟಿಕೆಯ ಅಜೆಂಡಾ ಏನು ಅಂತ ತಿಳ್ಕೊಳ್ಳೋಣ. ವಾಟ್ ಆರ್ ಡೈಲಿ ಸ್ಕ್ರಮ್ಸ್ ಅಂದ್ರೆ ದಿನನಿತ್ಯದ ಸ್ಕ್ರಮ್ ಕಾಲ್ ಅಂದ್ರೆ ಏನು? ಸ್ಕ್ರಮ್ ಪರಿಣಾಮಕಾರಿನ? ಅದರ ಬಗ್ಗೆ ವಾದ ವಿವಾದಗಳು. ಸ್ಕ್ರಮ್ ಯಾವಾಗ ಪರಿಣಾಮಕಾರಿ ಆಗುತ್ತೆ, ಮತ್ತೆ ಸ್ಕ್ರಮ್ ಯಾವಾಗ ಟೈಮ್ ವೇಸ್ಟ್ ಅಂತ ಅನ್ಸುತ್ತೆ ನಮ್ಗೆ? ಆಮೇಲೆ ಇದು ಇಂಪ್ರೂವ್ ಮಾಡೋದಕ್ಕೆ ಏನಾದ್ರೂ ಪ್ರಾಕ್ಟಿಕಲ್ ಟಿಪ್ಸ್ ಇದಾವ? ಯಾವ್ದಾದ್ರು ಉತ್ತಮ ಪದ್ಧತಿಗಳಿದಾವ ಪ್ರಾಯೋಗಿಕ ಸಲಹೆಗಳಿಗೋಸ್ಕರ? ಆಮೇಲೆ ಇದು ಪರಿಣಾಮಕಾರಿನ ಅಥವಾ ವ್ಯರ್ಥನ ಅಂತ ಕನ್ಕ್ಲೂಷನ್ ಮಾಡೋದು. ಸೊ ನಾವ್ ಇವಾಗ್ಲೇ ತಿಳ್ಕೊಂಡ್ವಿ ನಮ್ದು ಇವತ್ತಿನ ಚರ್ಚೆಯ ಅಜೆಂಡಾ ಏನಪ್ಪಾ ಅಂತ. ಬನ್ನಿ ಈಗ ನೆಕ್ಸ್ಟ್ ನಾವು ಡೈಲಿ ಸ್ಕ್ರಮ್ ಅಂದ್ರೇನು ಅಂತ ನೋಡೋಣ. ಡೈಲಿ ಸ್ಕ್ರಮ್ ಕಾಲ್ ಅಂದ್ರೆ
ಸ್ಕ್ರಮ್ ತಂಡದ ಸದಸ್ಯರು ಪ್ರತಿದಿನವೂ ಸಭೆಯಲ್ಲಿ ಸೇರಿ ತಮ್ಮ ಕೆಲಸದ ಪ್ರಗತಿಯನ್ನು ಹಂಚಿಕೊಳ್ಳುವಂತ ಒಂದು ಪ್ರತಿಕ್ರಿಯೆ. ಈ ಪ್ರತಿಕ್ರಿಯೆ 15 ನಿಮಿಷಗಳ ಕಾಲ ಪ್ರತಿದಿನ ನಡೆಯುವಂಥದ್ದು. ಆಮೇಲೆ ಇದು ಗುಣಾತ್ಮಕ ಕಾರ್ಯ, ಕ್ವಾಲಿಟೇಟಿವ್ ವರ್ಕ್ ಅಂತ ಹೇಳ್ತಾರಲ್ಲ, ಅದನ್ನು ಪ್ರಗತಿಯನ್ನು ಅದರ ಹೊಂದಲು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಟೀಮ್ನ ಪ್ರತಿಯೊಬ್ಬ ಸದಸ್ಯರು ನಾನು ಯಾವ ಕೆಲಸ ಮಾಡಿದ್ದೀನಿ, ಇಂದು ನಾನು ಏನ್ ಮಾಡುವುದಾಗಿ ನಿರೀಕ್ಷಿಸುತ್ತೇನೆ, ಮತ್ತೆ ಯಾವ್ದಾದ್ರೂ ಸಮಸ್ಯೆ ಅಡಚಣೆ ಇದೆಯಾ ಅಂತ ಒಬ್ರೊಬ್ರಾಗಿ ಉತ್ತರಿಸ್ಕೊಂಡು ಹೋಗ್ತಾರೆ. ಈ ಸ್ಕ್ರಮ್ ಕಾಲ್ ದಿನ ಡೈಲಿ ಸ್ಕ್ರಮ್ ಕಾಲ್ ಅಂತ ಕರಿತೀವಿ. ಇದನ್ನ ಸ್ಕ್ರಮ್ ಮಾಸ್ಟರ್ ನಡೆಸ್ಕೊಡ್ತಾರೆ. ಇದರ ಮುಖ್ಯಾಂಶಗಳೇನಪ್ಪಾ ಅಂತಂದ್ರೆ, ನಾವು ಡ್ಯೂರೇಷನ್, ಇದರ ದುರಾವಧಿ ಎಷ್ಟು, ಆಮೇಲೆ ಫ್ರೀಕ್ವೆನ್ಸಿ ಏನು, ಆಮೇಲೆ ಇದ್ರ ಪಾರ್ಟಿಸಿಪೆಂಟ್ಸ್ ಯಾರು, ಆಮೇಲೆ ಯಾವ ಫಾರ್ಮೆಟ್ ಅಲ್ಲಿ ನಡೆಯುತ್ತೆ, ಇದರ ಉದ್ದೇಶ ಏನು ಅಂತ ತಿಳ್ಕೊಬೇಕು. ಇದರ ಡ್ಯೂರೇಷನ್ ಬಂದ್ಬಿಟ್ಟು ದಿನ 15 ನಿಮಿಷ ನಡೀತಕ್ಕದ್ದು. ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಇದು ದಿನ ನಡೆಯುವಂತ ಕಾಲು. ಇಲ್ಲಿ ನಿಯಮಿತವಾದ ಸಮಯ ಮತ್ತು ಸ್ಥಳ ನಿಯಮಿತತೆಯಲ್ಲಿದ್ರೆ ತಂಡದ ಸದಸ್ಯರು ತಕ್ಷಣ ಸೇರೋದಕ್ಕೆ ಸಹಾಯವಾಗುತ್ತೆ ಅಂತ ಇದನ್ನ ಡೈಲಿ ಆ ಟೈಮಲ್ಲಿ ಮತ್ತೆ ಆ ಪ್ಲೇಸ್ ಅಲ್ಲೇ ನಡೆಸ್ಕೋಬೇಕು. ಆ ತರ ನಡೆಸಿದ್ರೇನೆ ಸರಳವಾಗಿ ನಡೆಯುತ್ತೆ ಅಂತ ಸ್ಕ್ರಮ್ ಗೈಡ್ ಹೇಳುತ್ತೆ. ಇದರ ಪಾರ್ಟಿಸಿಪೆಂಟ್ಸ್ ಯಾರು, ಇದು ಎಂಟೈರ್ ಸ್ಕ್ರಮ್ ಟೀಮ್ ಜಾಯಿನ್ ಆಗತಕ್ಕದ್ದು. ಡೆವಲಪರ್ಗಳು, ಸ್ಕ್ರಮ್ ಮಾಸ್ಟರ್ ಮತ್ತು ಪ್ರಾಡಕ್ಟ್ ಓನರ್ ಇದರಲ್ಲಿ ಭಾಗವಹಿಸಬೇಕು. ಎಲ್ಲಾ ಸದಸ್ಯರು ತಮ್ಮ ಕೆಲಸದ ಪ್ರಗತಿ ಮತ್ತು ಸಮಸ್ಯೆಗಳ ಬಗ್ಗೆ ಮಾಹಿತಿ ಹಂಚ್ಕೊಳ್ಬೇಕು. ಇದರ ಆಕಾರ ಏನು, ಇದು ಯಾವ ಫಾರ್ಮೆಟ್ ಅಲ್ಲಿ ನಡಿಬೇಕು ಅಂದ್ರೆ, ಮುಂಚೆ ಇದಕ್ಕೆ ಇದ್ರದ್ದಾದೇ ಒಂದು ಫಾರ್ಮೆಟ್ ಇತ್ತು. ಪ್ರತಿದಿನ ಆ 3 ಪ್ರಶ್ನೆಗೆ ಪ್ರತಿ ಸದಸ್ಯರು ಉತ್ತರಿಸ್ಬೇಕಾಗ್ತಿತ್ತು. ಅಂದ್ರೆ ನಾನು ನಿನ್ನೆ ಏನ್ ಕೆಲಸ ಮಾಡಿದ್ದೇನೆ, ನಾನು ಇವತ್ತು ಏನ್ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಆ ಕೆಲಸ ಮಾಡಲು ಏನಾದ್ರೂ ಅಡಚಣೆಗಳಿದಾವ, ಯಾವ್ದಾದ್ರು ಬ್ಲಾಕರ್ಸ್ ಇದೆಯಾ, ಏನಾದ್ರೂ ಡಿಪೆಂಡೆನ್ಸಿ ಇದೆಯಾ ಅಂತ. ಬಟ್ ಆದರೆ 2020 ಸ್ಕ್ರಮ್ ಗೈಡ್ ಪ್ರಕಾರ ಈಗ ಆ ಪ್ರಶ್ನೆಗಳು ಮ್ಯಾಂಡೇಟರಿ ಆಗಿ ಕೇಳ್ಬೇಕಾಗಿಲ್ಲ. ನಾವು ಎಲ್ಲರೂ ಸೇರಿ ದಿನನಿತ್ಯದ ಕಾರ್ಯ ಏನ್ ಮಾಡ್ಬೇಕು ಅನ್ಕೊಂಡಿದೀವಿ, ಏನ್ ಬ್ಲಾಕರ್ಸ್ ಇದೆ, ಏನಾದ್ರೂ ಡಿಪೆಂಡೆನ್ಸಿಸ್ ಇದೆಯಾ ಅಂತ ಒಬ್ರೊಬ್ರಾಗೆ ಉತ್ತರಿಸ್ಕೊಂಡು ಹೋದ್ರು ಆಯ್ತು. ಇದರ ಮೇನ್ ಉದ್ದೇಶ ಏನು, ಇದರ ಮೇನ್ ಪರ್ಪಸ್ ಏನು ಅಂತಂದ್ರೆ, ಇದು ಸಿಂಕ್ರನೈಸೇಷನ್, ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಅನ್ನ ಬೇಗನೆ ಗುರ್ತಿಸ್ಬಿಟ್ಟು ಸ್ಕ್ರಮ್ ಟೀಮ್ ಅವ್ರಿಗೆ ಸಗಮವಾಗಿ ಸ್ಕ್ರಮ್ ಅನ್ನು ನಡೆಸ್ಕೊಳ್ಳಲು ಸಹಾಯಕಾರಿಯಾಗುತ್ತೆ. ಸಂಯೋಜನೆ, ಸಿಂಕ್ರನೈಸೇಷನ್ ಅಂದ್ರೆ ತಂಡವು ಒಂದೇ ದಾರಿಯಲ್ಲಿ ಕೆಲಸ ಮಾಡುತ್ತಿದೆಯಾ ಅಂತ ಖಚಿತಪಡಿಸ್ಕೊಳ್ಳುತ್ತೆ. ನಾವೊಂದು ಸ್ಪ್ರಿಂಟ್ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಎಲ್ಲಾ ಸ್ಪ್ರಿಂಟ್ ಸ್ಟಾರ್ಟ್ ಮಾಡೋಗಿನ್ನ ಮುಂಚೆ ಒಂದು ಸ್ಪ್ರಿಂಟ್ ಗೋಲ್ ಹೊಂದಿರ್ತೀವಿ. ಸೊ ಸಿಂಕ್ರನೈಸೇಷನ್ ಅಂದ್ಬಿಟ್ರೆ ಅಲ್ಲಿ ಎಲ್ಲರೂ ಆ ಸ್ಪ್ರಿಂಟ್ ಗೋಲ್ ಅಲೈನ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದೀವಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬಹುದು. ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಅಂತಂದ್ರೆ, ಇವಾಗ ಟೀಮ್ ಅಲ್ಲಿ ಯಾರಿಗಾದ್ರೂ ಯಾವ್ದಾದ್ರು ಪ್ರಾಬ್ಲಮ್ ಇದೆ, ಯಾವ್ದಾದ್ರು ಫೀಚರ್ಗೋಸ್ಕರ ಅಂದ್ರೆ ಅದು ಪ್ರತಿದಿನ ಸ್ಕ್ರಮ್ ಅಲ್ಲಿ ಡಿಸ್ಕಸ್ ಮಾಡೋದ್ರಿಂದ ಅವ್ರಿಗೆ ತಕ್ಷಣ ಅದರ ಉಪಾಯ ಆದ್ರೂ ಸಿಗ್ಬೋದು ಅಲ್ವಾ. ಅದ್ರ ಮೇಲೆ ಏನಾದ್ರು ಡಿಪೆಂಡೆನ್ಸಿ ಇದೆ ಅಂದ್ರೆ ನಮ್ಗೆ ಆಕ್ಚುಯಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಸ್ ಆದ್ರೂ ಗೊತ್ತಾಗ್ಬೋದು. ಸೊ ಅದನ್ನ ಡಿಸ್ಕಸ್ ಮಾಡೋದ್ರಿಂದ ನಮ್ಗೆ ತಕ್ಷಣ ಅದ್ರಿಗೆ ಒಂದು ಏನ್ ಹೇಳ್ತಾರೆ, ನಮ್ಗೆ ಒಂದು ದಾರಿ ಸಿಗುತ್ತೆ. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು, ಹೆಂಗ್ ಅದನ್ನ ತಗೊಂಡ್ ಹೋಗ್ಬೇಕು ಅಂತ. ಆಮೇಲೆ ನಾವು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೋಬಹುದು. ಕಾರ್ಯಗಳು ಸರಿಯಾಗಿ ಪ್ಲಾನ್ ಮಾಡೋದ್ರಿಂದ, ರೆಸ್ಪಾನ್ಸಿಬಿಲಿಟಿ ಆಗಿ, ಜವಾಬ್ದಾರಿಯಾಗಿ ಅದನ್ನ ಕೆಲಸ ಮಾಡೋದ್ರಿಂದ ನಮ್ಮ ಸ್ಪ್ರಿಂಟ್ ಗೋಲ್ ಸ್ಪಷ್ಟನೆ ಆಗುತ್ತೆ. ಮತ್ತೆ ಮುಂದಿನ ಕೆಲಸಗಳಿಗೆ ಗುರಿಯನ್ನು ನಿಗದಿಪಡಿಸೋದಕ್ಕೆ ಈ ಚುಟುಕು ಸಭೆ ಮುಖ್ಯವಾಗಿ ತುಂಬಾ ಸಹಾಯಕಾರಿಯಾಗುತ್ತೆ. ಸೊ this is the basic overview of daily scrum call and why it is conducted daily for the team to be aligned, to identify problems and plan their next steps very effectively. ಈಗ ನಾವು ಡೈಲಿ ಸ್ಕ್ರಮ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ನಮ್ ಚರ್ಚೆ ವಿಷಯ ಏನಾಗಿತ್ತು ಹೇಳಿ, ಡೈಲಿ ಸ್ಕ್ರಮ್ ಕಾಲ್ ಎಫೆಕ್ಟಿವ್ ನ ಅಥವಾ ವೇಸ್ಟ್ ಆಫ್ ಟೈಮ್ ನ ಅಂತ. ಸೊ ಫಸ್ಟ್ ಅದ್ ಹೆಂಗೆ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಯಾಕೆ ಅದು ಟೈಮ್ ವೇಸ್ಟ್ ಅನ್ಸುತ್ತೆ ಕೆಲವು ಜನಕ್ಕೆ, ನಾವ್ ಏನ್ ತಪ್ಪು ಮಾಡ್ತಿದೀವಿ ಅದರಿಂದ ಆತರ ಒಂದು ಟೀಮಲ್ಲಿ ಫೀಲ್ ಬರ್ತಿದೆ ಅಂತ ನೋಡ್ಬೋದು. ಸೊ ಫಸ್ಟ್ ನಾವು ಟೀಮ್
ಎಲ್ಲಾರ್ಗೆ ಇದು ಪರಿಣಾಮಕಾರಿ ಅಂತ ಅನ್ಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅದ್ ಹೆಂಗೆ ಪರಿಣಾಮಕಾರಿ ಆಗುತ್ತೆ ಅಂತ ನೋಡೋಣ. ಈಗ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಅದು ಸರಳವಾಗಿ ನಡಿಬೇಕು ಅಂದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಒಂದು ಗುರಿ ಇರ್ಬೇಕು. ಆವಾಗ್ಲೇ ಅದನ್ನ ಸಾಧಿಸಲು ಪರಿಣಾಮಕಾರಿ ಯೋಚನೆ ಮಾಡಬಹುದು, ಹೌದಲ್ವಾ? ಹಾಗೆ ಅಜೈಲ್ ನಲ್ಲಿ ಪ್ರತಿ ಸ್ಪ್ರಿಂಟ್ ಅಲ್ಲೂ ನಾವು ಒಂದು ಸ್ಪ್ರಿಂಟ್ ಗೋಲ್ ಹೊಂದಿರ್ತೀವಿ ಅಂತ ಅಂದ್ರೆ ಅದನ್ನ ಸುಗಮವಾಗಿ ಸಾಗಿಸ್ಬೇಕು ಅಂದ್ರೆ ನಾವು ಕೆಲವು ಪ್ರೀ ಪ್ಲಾನ್ ಪೂರ್ವ ನಿರ್ಧಾರಿತ ಸ್ಟೆಪ್ಸ್ ಅನುಸರಿಸ್ಬೇಕಾಗತ್ತೆ. ನಾವ್ ಇವಾಗ ಏನ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ ಸ್ಪ್ರಿಂಟ್ ಅಲ್ಲಿ ಸ್ಕ್ರಮ್ ಕಾಲ್ ಹೆಂಗೆ ಎಫೆಕ್ಟಿವ್ ಆಗಿ ನಡ್ಸ್ಕೊಳ್ಬೇಕು ಅಂತ, ಏನೇನ್ ಪಾಯಿಂಟ್ಸ್ ಫಾಲೋ ಮಾಡಿದ್ರೆ ಅದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ನೋಡ್ಬೋದು, ಸರಿನಾ? ಸ್ಪ್ರಿಂಟ್ ಕಾಲ್ ಅಲ್ಲಿ ನಾವು ನಮ್ಮ ಗೋಲ್ನ ಖಚಿತಪಡಿಸಿರ್ತೀವಿ. ಆಗ ನಾವು ಡೈಲಿ ಸ್ಕ್ರಮ್ ಕಾಲ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ವಿ ಶುಡ್ ಮೇಕ್ ಶೋರ್ ದಟ್ ವಿ ಆಲ್ ಆರ್ ವರ್ಕಿಂಗ್ ಟುವರ್ಡ್ಸ್ ದ ಅಲೈನ್ಮೆಂಟ್ ವಿತ್ ದ ಸ್ಪ್ರಿಂಟ್ ಗೋಲ್. ಡೈಲಿ ಸ್ಕ್ರಮ್ ಸಮಯದಲ್ಲಿ ತಂಡವು ತಮ್ಮ ಸ್ಪ್ರಿಂಟ್ ಗುರಿಯ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿರಬೇಕು. ನಾವು ಈ ಸ್ಪ್ರಿಂಟ್ ಅಲ್ಲಿ ಈ ಕೆಲಸ ಏನಕ್ಕೆ ಮಾಡ್ತಿದ್ದೀವಿ, ನಮ್ಮ ಗೋಲ್ ಏನು, ಯಾವಾಗ ಇದನ್ನ ನಾವು ಡೆಲಿವರ್ ಮಾಡ್ಬೇಕಂತಿದ್ದೀವಿ ಅಂತ ನಿಮ್ಗೆ ಮುಂಚೆನೆ ಸ್ಪ್ರಿಂಟ್ ಪ್ಲಾನ್ ಅಲ್ಲಿ ಆ ಗೋಲ್ ಅನ್ನ ಹೊಂದಿರ್ಬೇಕು. ಅದು ಟೀಮಲ್ಲಿ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿರಬೇಕು. ಕಾರ್ಯವನ್ನು ಸರಿಯಾಗಿ ಟ್ರ್ಯಾಕ್ ಮಾಡಲು ಮತ್ತು ಪ್ರಗತಿ ಗುರಿಯತ್ತ ಕೇಂದ್ರೀಕೃತಗೊಳ್ಳಲು ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಸ್ಪ್ರಿಂಟ್ ಗುರಿ ಹೊಂದೋದ್ರಿಂದ ನಾವು ಇದನ್ನ ಆರಾಮಾಗಿ ಒಂದ್ ಕಡೆನೆ ಕಾನ್ಸಂಟ್ರೇಟ್ ಮಾಡಿ ಆ ಸ್ಪ್ರಿಂಟ್ ಗೋಲ್ ಟುವರ್ಡ್ಸ್ ಅಲೈನ್ಮೆಂಟ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಕೆಲಸ ಮಾಡ್ತಿರ್ಬಹುದು. ದಿನ ಡೈಲಿ ಸ್ಕ್ರಮ್ ಮಾಡೋದ್ರಿಂದ ಹೊಣೆಗಾರಿಕೆಯನ್ನು ಉತ್ತೇಜಿಸುತ್ತದೆ ಅಂತ ಹೇಳ್ಬೋದು. ಇಟ್ ಪ್ರಮೋಟ್ಸ್ ಅಕೌಂಟಬಿಲಿಟಿ, ಅಂದ್ರೆ ಪ್ರತಿಯೊಬ್ಬ ಸದಸ್ಯರು ತಮ್ಮ ತಮ್ಮ ಪಾಲಿನ ಕೆಲಸ ಈ ಚುಟುಕು ಸಭೆಯ ಮೂಲಕ ಹಂಚಿಕೊಳ್ತಾರೆ ಅಂತ ಅನ್ಕೊಳ್ಳಿ. ಹಾಗಾಗಿ ಇದು ಯಾರು ಯಾವ ಫೀಚರ್ಗೆ ಹೊಣೆಗಾರರು ಅಂತ ಸ್ಪಷ್ಟವಾಗಿ ತಿಳಿಸುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಒಂದು ಫೀಚರ್ ಬಗ್ಗೆ ಟೀಮ್ ನಲ್ಲಿ ಯಾರಿಗಾದ್ರೂ ಏನಾದ್ರೂ ಸಂಶಯ ಅಥವಾ ಮಾಹಿತಿ ಬೇಕಾದಲ್ಲಿ ಸಮಯ ವ್ಯರ್ಥ ಮಾಡದೆ ಆ ಸದಸ್ಯರನ್ನು ಸಂಪರ್ಕಿಸಬಹುದು. ಇದು ಹೊಣೆಗಾರಿಕೆಯನ್ನು ಬಲಪಡಿಸುತ್ತದೆ ಅಥವಾ ಉತ್ತೇಜಿಸುತ್ತದೆ ಅಂತ ಹೇಳ್ಬೋದು. ಈ ಫೀಚರ್ ನಂದು, ಇದ್ರ ಮೇಲೆ ನಾನ್ ಕೆಲಸ ಮಾಡ್ತಿದ್ದೀನಿ ಅಂತ ಒಂದು ದೃಢ ಸ್ಪಷ್ಟಿಸುತ್ತದೆ. ಆಮೇಲೆ ಇನ್ನೇ ಹೆಂಗೆ ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತಂದ್ರೆ ಇಟ್ ಈಸ್ ಪ್ರೊವೈಡಿಂಗ್ ಅ ಕ್ವಿಕ್ ಇಶ್ಯೂ ಟು ದ ರೆಸೊಲ್ಯೂಷನ್ಸ್, ತ್ವರಿತ ಸಮಸ್ಯೆ ಪರಿಹಾರ ಅಂತ ಹೇಳ್ತೀವಿ. ಸ್ಕ್ರಮ್ ಕಾಲ್ ತಂಡಕ್ಕೆ ಪ್ರಸ್ತುತ ಸಮಸ್ಯೆಗಳನ್ನು ತಕ್ಷಣವೇ ಗುರುತಿಸಲು ಮತ್ತು ಪರಿಹರಿಸಲು ಅವಕಾಶ ಕೊಡುತ್ತದೆ. ಇದರಿಂದ ಸಮಯ ಉಳಿಸಿ ಮತ್ತು ಕಾರ್ಯಕ್ಷಮತೆಯನ್ನು ನಾವು ಹೆಚ್ಚಿಸಬಹುದು. ನಾವು ಇಲ್ಲಿ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ಬೋದು ಟೈಮ್ ಉಳಿಸ್ಕೊಂಡ್ಬಿಟ್ಟು ಅಂತ. ತಂಡದ ಸಹಕಾರವನ್ನು ಹೆಚ್ಚಿಸುತ್ತದೆ ಇದು. ಹೆಂಗೆ ಅಂತಂದ್ರೆ ಇಟ್ ಈಸ್ ಬೈ ಕಮ್ಯುನಿಕೇಟಿಂಗ್ ಲೈಕ್ ದಿಸ್ ಡೈಲಿ ಇಟ್ ಈಸ್ ಬೇಸಿಕಲಿ ಎನ್ಹ್ಯಾನ್ಸಿಂಗ್ ದ ಟೀಮ್ ಕೊಲಾಬ್ರೇಷನ್. ಟೆಲಿಸ್ಕ್ರಮ್ ಮೂಲಕ ತಂಡದ ಸದಸ್ಯರು ಪರಸ್ಪರ ತಮ್ಮ ಅಭಿಪ್ರಾಯ ಹಂಚ್ಕೊಳ್ತಾರೆ. ಅದರಿಂದ ತಂಡದ ಸಹಯೋಗ ಉತ್ತಮ ಆಗುತ್ತದೆ. ಅಂದ್ರೆ ಆ ಕಮ್ಯುನಿಕೇಶನ್ ಅಂಡ್ ಕೊಲಾಬ್ರೇಷನ್ ಗ್ಯಾಪ್ ಕಾಣ್ತೀವಲ್ಲ ನಾವು ವಾಟರ್ ಫಾಲ್ ಮಾಡ್ಬೇಕಾದಾಗ, ಅದು ಅಜೈಲ್ ಅಲ್ಲಿ ಇರೋದಿಲ್ಲ. ಬಿಕಾಸ್ ನಾವು ಡೈಲಿ ಕಾಂಟ್ಯಾಕ್ಟ್ ಮಾಡ್ತಿದ್ದೀವಿ, ಕಮ್ಯುನಿಕೇಟ್ ಮಾಡ್ತಿದ್ದೀವಿ. ಸೊ ಇದು ಕೊಲಾಬ್ರೇಷನ್ ಇನ್ಕ್ರೀಸ್ ಮಾಡುತ್ತೆ. ಕೆಲವು ಸಾರಿ ಏನಾಗುತ್ತೆ, ನಾವು ಒಂದು ಫ್ರೆಶರ್ ಟೀಮ್ ಮೆಂಬರ್ ಜಾಯಿನ್ ಆಗಿದ್ದಾರೆ ಅಂತ ಅನ್ಕೊಳ್ಳಿ. ಆಗ ಅವ್ರಿಗೆ ಯಾರ ಜೊತೆ ಕೊಲಾಬ್ರೇಟ್ ಮಾಡಿದ್ರೆ ಸರಳವಾಗಿ ಇದ್ರದ್ದು ಸೊಲ್ಯೂಷನ್ ಸಿಗುತ್ತೆ ಅಂತ ಗೊತ್ತಿರೋದಿಲ್ಲ. ಬಟ್ ಡೈಲಿ ಸ್ಕ್ರಮ್ ಮೂಲಕ ಅದನ್ನ ಅವರು ಸ್ಕ್ರಮ್ ಕಾಲ್ ಅಲ್ಲಿ ಹಂಚ್ಕೊಂಡಾಗ ಟೀಮ್ ಇಂದ ಅವ್ರಿಗೆ ಗೊತ್ತಾಗುತ್ತೆ, ಇದು ಈ ತರ ಟೀಮ್ ಕೊಲಾಬ್ರೇಷನ್ ಇಶ್ಯೂಸ್ ಬಂದಾಗ ನಾವು ಈ ತರದೇ ಒಂದು ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ. ಯಾರು ನಮ್ಗೆ ಕ್ರಾಸ್ ಫಂಕ್ಷನಲ್ ಟೀಮ್ಸ್ ಇದ್ದಾರೆ, ಏನ್ ಡಿಪೆಂಡೆನ್ಸಿ ಇದೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಟೀಮ್ ನಲ್ಲಿ ತಿಳಿಸ್ಕೊಡ್ತಾರೆ. ಆಮೇಲೆ ಇದು ಟ್ರಾನ್ಸ್ಪೆರೆನ್ಸಿ ಇಂಪ್ರೂವ್ ಮಾಡುತ್ತೆ, ಪಾರದರ್ಶಕತೆ ಸುಧಾರಿಸುತ್ತದೆ ಅಂತ ಹೇಳ್ಬೋದು. ತಂಡದ ಎಲ್ಲ ಸದಸ್ಯರು ಪ್ರಗತಿ ಮತ್ತು ಸಮಸ್ಯೆಗಳ ಬಗ್ಗೆ ಹಂಚಿಕೊಳ್ಳೋದ್ರಿಂದ
ನಾವೇನ್ ಕೆಲಸ ಮಾಡ್ತಿದೀವಲ್ಲ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇನ್ಕ್ರೀಸ್ ಆಗುತ್ತೆ. ಯಾರು ಯಾವ್ದ್ರ ಮೇಲೆ ಕೆಲಸ ಮಾಡ್ತಿದ್ದಾರೆ, ನಮ್ ಸ್ಕ್ರಮ್ ಡ್ಯಾಶ್ ಬೋರ್ಡ್ ಮೇಲೆ ಎಷ್ಟು ಕಂಪ್ಲೀಟ್ ಆಗಿದೆ, ಇನ್ನು ಎಷ್ಟೊಂದು ಪೆಂಡಿಂಗ್ ಐಟಮ್ಸ್ ಇದಾವೆ ಅಂತ ನಾವು ಹೋಗಿ ಸ್ಕ್ರಮ್ ಡ್ಯಾಶ್ ಬೋರ್ಡ್ ರೆಫರ್ ಮಾಡಿದಾಗ ನಮ್ ಟಾಸ್ಕ್ ಕಂಪ್ಲೀಟ್ ಮಾಡ್ಬಿಟ್ಟು ನಾವು ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋದಂಗೆ ಅದು ಎಲ್ಲಾರ್ಗು ವಿಸಿಬಲ್ ಇರುತ್ತೆ. ಸೊ ಎಲ್ಲಾರು ನೋಡ್ಬೋದು ಎಷ್ಟು ಕೆಲಸ ಆಗಿದೆ, ಇನ್ನು ಎಷ್ಟು ಕೆಲಸ ಉಳ್ಕೊಂಡಿದೆ, ಆಮೇಲೆ ಯಾವಾಗ ನಮ್ ಸ್ಪ್ರಿಂಟ್ ಮುಗಿಯುತ್ತೆ ಅಂತ. ಸೊ ವಿ ಆರ್ ಡೂಯಿಂಗ್ ಎ ಟ್ರಾನ್ಸ್ಪರೆಂಟ್ ವರ್ಕ್ ಹಿಯರ್. ಸೊ ಇಟ್ಸ್ ಬೇಸಿಕಲಿ ಇನ್ಕ್ರೀಸಿಂಗ್ ದ ಟ್ರಾನ್ಸ್ಪರೆನ್ಸಿ ಬಿಟ್ವೀನ್ ದ ಟೀಮ್ ಅಂತ ಹೇಳ್ಬೋದು. ಆಮೇಲೆ ಇದು ನಮ್ಮ ಟೀಮ್ ಅಲ್ಲಿ ಕಮ್ಯುನಿಕೇಶನ್ ಎಫಿಷಿಯಂಟ್ ಆಗಿ ನಡ್ಸ್ಕೊಳ್ಳಕ್ ಹೆಲ್ಪ್ ಮಾಡುತ್ತೆ. ಸ್ಕ್ರಮ್ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸ್ಕ್ರಮ್ ಕಾಲ್ ಸದಸ್ಯರ ಮಧ್ಯೆ ಅಡಚಣೆ ಇಲ್ಲದೆ ಸಂವಹನಕ್ಕೆ ಕಮ್ಯುನಿಕೇಶನ್ಗೆ ಸಹಾಯ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಹೇಳಿ, ನಾವು ದಿನ ಕೊಲಾಬ್ರೇಟ್ ಮಾಡ್ಬೇಕು, ಕಮ್ಯುನಿಕೇಟ್ ಮಾಡ್ಬೇಕು, ಮಾತಾಡ್ಬೇಕು. ಅದರಿಂದ ಏನಾಗುತ್ತೆ, ಕೆಲ್ಸದ ಗತಿ ಹೆಚ್ಚಾಗುತ್ತೆ. ಸೊ ನಾವು ಈಸಿಲಿ ಒಂದ್ಸಾರಿ ವರ್ಚುವಲ್ ಆಗಿ ಕಾಲ್ ತಗೊಳ್ಳೋದು ಒಂಥರ ಬೇರೆ ತರ ಇದ್ರೆ, ನೀವು ಫೇಸ್ ಟು ಫೇಸ್ ಡಿಸ್ಕಸ್ ಮಾಡೋದು ಇನ್ನೊಂದ್ ತರ ಇರುತ್ತೆ. ಫೇಸ್ ಟು ಫೇಸ್ ಡಿಸ್ಕಷನ್ ಆ ಕಮ್ಯುನಿಕೇಶನ್ ತುಂಬಾ ಎಫೆಕ್ಟಿವ್ ಮತ್ತೆ ಎಫಿಷಿಯಂಟ್ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ದಿನ ಸ್ಕ್ರಮ್ ಮಾಡೋದ್ರಿಂದ ಇಟ್ ಈಸ್ ಬೇಸಿಕಲಿ ಬೂಸ್ಟಿಂಗ್ ಆರ್ ಪ್ರೊಡಕ್ಟಿವಿಟಿ. ಆ ಉತ್ಪಾದಕತೆ ಏನಿದೆ ಅಲ್ಲ ಅದು ಹೆಚ್ಚು ಮಾಡುತ್ತೆ. ಈಗ ನಾವು ಗುರಿಯತ್ತ ಕೇಂದ್ರೀಕೃತಗೊಳ್ಳೋದ್ರಿಂದ ತಂಡ ಹೆಚ್ಚೆಚ್ಚು ಕೆಲಸ ಮಾಡುತ್ತೆ, ಹೆಚ್ಚೆಚ್ಚು ಪ್ರಗತಿಯನ್ನು ಹೊಂದುತ್ತೆ, ಎಲ್ಲ ಸ್ಪ್ರಿಂಟ್ಗಳನ್ನ ಸಮರ್ಪಕವಾಗಿ ಪೂರೈಸುತ್ತದೆ ಅಂತ ಹೇಳ್ಬೋದು. ಆಮೇಲೆ ಹೆಂಗೆ ಸ್ಕ್ರಮ್ ಕಾಲ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಇಟ್ ಆಲ್ಸೋ ಇನ್ಕ್ರೀಸಸ್ ದ ಅಡಾಪ್ಟಬಿಲಿಟಿ. ಡೈಲಿ ಸ್ಕ್ರಮ್ ಸಮಯದಲ್ಲಿ ಹೊಸ ಹೊಸ ಸಮಸ್ಯೆಗಳು ಹೊಂದಿಕೊಳ್ಳುವ ಮತ್ತು ತ್ವರಿತವಾಗಿ ಬದಲಾವಣೆ ಮಾಡಲು ತಂಡ ಯಾವಾಗ್ಲೂ ತಯಾರಾಗಿರುತ್ತೆ. ಇವಾಗ ಏನಾದ್ರೂ ಒಂದು ಇಶ್ಯೂ ಮೇಲೆ ನೀವು ಆಲ್ರೆಡಿ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ನಾವು ಸ್ಪ್ರಿಂಟ್ ಕಾಲ್ ನಾವು ಯಾವ ತರ ರಚಿಸಿರ್ತೀವಿ ಅಂತಂದ್ರೆ ಒಂದಿಷ್ಟು ಬಫರ್ ವೇಳೆನ ಇಟ್ಕೊಂಡಿರ್ತೀವಿ. ಏನಾದ್ರೂ ಅಡಾಕ್ ಇಶ್ಯೂಸ್ ಬಂದ್ರೆ, ಏನಾದ್ರೂ ಎನ್ಹಾನ್ಸ್ಮೆಂಟ್ ರಿಕ್ವೆಸ್ಟ್ ಆದ್ರೆ ಅವಾಗ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಂಡು ಹೆಂಗೆ ಕೆಲಸ ಮಾಡ್ಬೇಕು ಅಂತ ಅದು ನಾವು ಪ್ಲಾನ್ ಮಾಡಿರ್ತೀವಿ. ಸೊ ಅದರಿಂದ ಆ ಯೋಜನೆ ಮಾಡೋದ್ರಿಂದ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಮತ್ತೆ ನಮ್ಗೆ ಅಡಾಪ್ಟ್ ಮಾಡಕ್ಕೆ ಎನ್ಕರೇಜ್ ಮಾಡುತ್ತದೆ. ಅಂಡ್ ಇದೆಲ್ಲ ಮೇಲೆ ಹೇಳಿರೋಂತ ಎಲ್ಲಾ ವಿಷಯಗಳನ್ನ ನಾವು ಅಚ್ಚುಕಟ್ಟಾಗಿ ನಡ್ಸ್ಕೊಂಡ್ರೆ ನಮ್ದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಏನಿದೆ ಅಲ್ಲ ಅದು ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ. ನಾವು ದಿನೇ ದಿನೇ ನಮ್ಮ ಟೀಮಲ್ಲಿ ನೋಡ್ಬೋದು, ನಮ್ಮ ಡೆಲಿವರಿಯಲ್ಲಿ ನೋಡ್ಬೋದು, ನಾವು ಆ, ಆ, ನಾವು ತಗೊಂಡಿರೋ ಅಂತ ಫೀಚರ್ಸ್ ಡೆಲಿವರಿಯಲ್ಲಿ ನೋಡ್ಬೋದು, ಅದು ದಿನ ದಿನ ಇಂಪ್ರೂವ್ಮೆಂಟ್ ನೋಡ್ಬೋದು. ಟೀಮಲ್ಲಿ ನೋಡ್ಬೋದು, ನಮ್ಮ ಕೆಲ್ಸದಲ್ಲಿ ನೋಡ್ಬೋದು, ನಮ್ಮ ಟೈಮಿಂಗ್ಸ್ ಅಲ್ಲಿ ನೋಡ್ಬೋದು. ಹಾಗಾಗಿ ಈ ಚುಟುಕು ಸಭೆ ಮೂಲಕ ಸ್ಕ್ರಮ್ ಚರ್ಚೆಗಳು ತೀವ್ರವಾದ ಮುನ್ನೋಟ ನೀಡುತ್ತೆ ಅಂತ ಹೇಳ್ಬೋದು. ತಂಡ ನಿರಂತರ ಸುಧಾರಿಸಲು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅದಷ್ಟಲ್ಲದೆ ಈಗ ನಮಗ್ ಗೊತ್ತು ಎಲ್ಲಾರು ಪ್ರತಿದಿನ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಿಲ್ಲ. ಕೆಲವ ಕಂಪನಿಗಳು ಈಗ ಹೈಬ್ರಿಡ್ ಮಾಡೆಲ್ ಅಲ್ಲಿ ವರ್ಕ್ ಆಗ್ತಿದೆ. ಸೊ ನೀವು ದಿನ ಆಫೀಸ್ಗೆ ಹೋಗದೆ ಇದ್ರೂನು ಇದು ರಿಮೋಟ್ ಕಾರ್ಯವನ್ನು ಸಹ ಪ್ರೋತ್ಸಾಹಿಸುತ್ತದೆ. ಇಟ್ ಈಸ್ ಆಲ್ಸೋ ಫೆಸಿಲಿಟೇಟಿಂಗ್ ದಟ್ ರಿಮೋಟ್ ವರ್ಕ್. ರಿಮೋಟ್ ಕಾರ್ಯ ಮಾಡುವ ತಂಡಗಳು ಸ್ಕ್ರಮ್ ಕಾಲ್ ಮೂಲಕ ಅಚ್ಚುಕಟ್ಟಾಗಿ ಸಮನ್ವಯದಲ್ಲಿ ಕೆಲಸ ಮಾಡಲು ಇದು ಡೈಲಿ ಸ್ಕ್ರಮ್ ತುಂಬಾನೇ ಹೆಲ್ಪ್ ಆಗುತ್ತದೆ. ಸೊ ಡೈಲಿ ಸ್ಕ್ರಮ್ ಯಾವಾಗ್ಲೂ ತಂಡವನ್ನು ಪ್ರಸ್ತುತ ಗುರಿಯತ್ತ ಕೇಂದ್ರೀಕೃತಗೊಳ್ಳಲು, ಉನ್ನತ ಸಮನ್ವಯವನ್ನು ಹೊಂದಲು ಮತ್ತು ಒಟ್ಟಾಗಿ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ಇದು ಚುಟುಕು ಚರ್ಚೆಯ ಮೂಲಕ ಸಮಯ ಉಳಿಸಿ ಉತ್ಪಾದಕತೆಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಈಗ ಇಲ್ಲಿವರೆಗೆ ಅದು ಯಾವ ತರ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ, ಏನೆಲ್ಲ ಪಾಯಿಂಟ್ಸ್ ನ ನಾವು ಕನ್ಸಿಡರ್ ಮಾಡಿದ್ರೆ ಎಫೆಕ್ಟಿವ್ ಆಗಿ ಸ್ಕ್ರಮ್ ಕಾಲ್ ನೋಡ್ಬೋದು ಅಂತ ಅರ್ಥ ಮಾಡ್ಕೊಂಡ್ವಿ. ನಾನು ಮೊದ್ಲೇ ಹೇಳ್ದಂಗೆ ನಮ್ ಚರ್ಚೆ ವಿಷಯ ಬರೀ ಸ್ಕ್ರಮ್ ಕಾಲ್ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಅನ್ನೋದಲ್ಲ, ಅದು ಯಾಕೆ ಸ್ವಲ್ಪ ಜನ ಟೈಮ್ ವೇಸ್ಟ್ ಅಂತ ಕ್ರಿಟಿಸೈಸ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ಅಲ್ವಾ. ನಾನು ಮೊದ್ಲೇ ಹೇಳ್ದಂಗೆ ಸ್ವಲ್ಪ ಜನ ಅದನ್ನ ತುಂಬಾ ನಮ್ ಟೈಮ್ ವೇಸ್ಟ್ ಆಗ್ತಿದೆ, ನಮ್ ಕೆಲಸ ಮಾಡಕ್ ಟೈಮ್ ಸಿಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಅವ್ರಿಗೆ ನಾವ್ ಹೇಳ್ಬೇಕಾದ ವಿಷಯ ಏನಪ್ಪಾ ಅಂತಂದ್ರೆ, ಹೌದು ನಿಮ್ಗೆ ಅನಿಸ್ತಿರೋದು ಯಾಕೆ ಅಂತಂದ್ರೆ ಅದಕ್ಕೊಂದಿಷ್ಟು ರೀಸನ್ಸ್ ಇದಾವೆ. ಯಾವಾಗ ನಾವು ನಮ್ ಸ್ಕ್ರಮ್ ಫಾರ್ಮ್ ಮಾಡಿದಾಗ ಆ ಸ್ಟ್ರಕ್ಚರ್ ಫಾರ್ಮ್ ಮಾಡಿರ್ತೀವಲ್ಲ ಅದು
ಕೊರತೆ ಇದ್ದಲ್ಲಿ, ಅಂದ್ರೆ ರಚನೆಯ ಕೊರತೆ ಅಂತ ಹೇಳ್ತೀವಿ, ಲ್ಯಾಕ್ ಆಫ್ ಸ್ಟ್ರಕ್ಚರ್ ಇದ್ದಲ್ಲಿ ನಮ್ಗೆ ಆತರ ಅನ್ಸ್ಬೋದು. ಸ್ಕ್ರಮ್ ಸಭೆ ಸ್ಪಷ್ಟವಾದ ರಚನೆ ಇಲ್ದಿದ್ರೆ ಚರ್ಚೆಗಳು ಅನಾವಶ್ಯಕವಾಗಿ ಭ್ರಷ್ಟವಾಗ್ಬೋದು. ಟೀಮ್ ಸದಸ್ಯರಿಗೆ ಗುರಿ ಮತ್ತು ಉದ್ದೇಶಗಳ ಅರಿವು ಕಾಣಿಸದೇ ಇರಬಹುದು. ಅವರು 15 ನಿಮಿಷ ಸ್ಕ್ರಮ್ ಕಾಲ್ ಅಂತ ಹೇಳ್ಬಿಟ್ಟು ಅದನ್ನ 30 ನಿಮಿಷಕ್ಕೋ ಅಥವಾ 1 ತಾಸು ಕಾಲ ಸಮಯ ತನಕ ಎಳ್ಕೊಂಡು ಹೋದ್ರೆ ಕೆಲವು ಟೀಮ್ ಮೆಂಬರ್ಸ್ ಏನ್ ಅನ್ಸುತ್ತಂದ್ರೆ, ಅಯ್ಯೋ ನಾವು ಈ ಒನ್ ಅವರ್ ಅಲ್ಲಿ ಏನೇನೋ ಕೆಲಸ ಮಾಡ್ಬೋದಿತ್ತು, ನಾನು ಅಪ್ಡೇಟ್ ಕೊಟ್ಟಿರೋದು ಬರೀ 5 ನಿಮಿಷ, ಅದಕ್ ಬಿಟ್ಟು ಬೇರೆ ಬೇರೆ ಏನು ಡಿಸ್ಕಸ್ ಆಗ್ತಿದೆ ಅಲ್ಲ, ಇದ್ ನನ್ಗೆ ವ್ಯರ್ಥ ಅಲ್ಲ ಅಂತ ಅನ್ಸ್ಬಹುದು. ಸೊ ನಾವ್ ಯಾವಾಗ್ಲೂ ಡೈಲಿ ಸ್ಕ್ರಮ್ನ ಕೇವಲ 15 ನಿಮಿಷಗಳಲ್ಲಿ ಮುಗಿಬೇಕು ಅಂತ ಪ್ರೋಟೋಕಾಲ್ ಹಾಕೋಬಿರ್ಬೇಕು. ಅನಗತ್ಯ ಚರ್ಚೆಗಳು ಸಮಯವನ್ನು ವ್ಯರ್ಥಗೊಳಿಸುತ್ತದೆ. ಇದರಿಂದ ಕಾಯಕಲ್ಪಹೀನತೆ ಮತ್ತು ದೀರ್ಘಕಾಲದ ಬೇಸರ ಉಂಟಾಗಬಹುದು. ಸರಿನಾ? ಸೊ ಇನ್ನೊಂದೇನಪ್ಪಾ ಅಂತಂದ್ರೆ, ಆ ತರ ಇಶ್ಯೂಸ್ ಇರುತ್ತೆ, ಆ ತರ ಡಿಸ್ಕಷನ್ಸ್ ಬರುತ್ತೆ, ಬಟ್ ಅದು ಬೇರೆಯವರಿಗೆ ಸಂಬಂಧಿಸಿದ ಮಾಹಿತಿ ಅಲ್ಲ ಅಂತ ಅನ್ಸ್ದಾಗೆಲ್ಲ ಈ ತರ ಡಿಸ್ಕಷನ್ಸ್ ನಾವು ಆಫ್ಲೈನ್ ಮಾಡೋಣ ಅಂತ ಸ್ಕ್ರಮ್ ಮಾಸ್ಟರ್ ಅಲ್ಲಿ ಟೀಮ್ ಅವ್ರಿಗೆ ತಿಳಿಸ್ಕೊಡ್ಬೇಕು. ಈಗ ನಾನು ಹೇಳ್ದಂಗೆ ಕೆಲವ ಟೀಮ್ಮೇಟ್ಸ್ಗೆ ಸಂಬಂಧಿಸಿದ ಮಾಹಿತಿ ಹಂಚ್ಕೊಂತಿರ್ತಾರೆ ಅಂತ ಅನ್ಕೊಳ್ಳಿ. ಆಗೇನಾಗುತ್ತೆ, ಅದು ಸಮಯ ವ್ಯರ್ಥ ಮಾಡುತ್ತೆ. ಓಕೆನಾ? ಈ ಕಾರಣದಿಂದ ಕೆಲವರು ತಮ್ಮ ಪಾಲ್ಗೊಳ್ಳುವಿಕೆ ಏನ್ ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ಸೊ ವಿ ಶುಡ್ ನಾಟ್ ಎನ್ಕರೇಜ್ ಅದರ್ ಡಿಸ್ಕಷನ್ಸ್ ಇನ್ ದ ಸ್ಕ್ರಮ್ ಕಾಲ್ ವಿಚ್ ಇಸ್ ನಾಟ್ ರಿಲೆವೆಂಟ್ ಟು ಅದರ್ ಪೀಪಲ್. ಯಾವಾಗ್ಲೂ ಆ ತರ ಡಿಸ್ಕಷನ್ ನಾವು ಆಫ್ಲೈನ್ ತಗೋಬಹುದು. ಆಮೇಲೆ ಎಲ್ಲರಿಗೆ ಅನ್ವಯಿಸಿದ್ದು ಏನಿದೆ ಸ್ಕ್ರಮ್ ಅಲ್ಲಿ ಅದನ್ನ ಮಾತ್ರ ಡಿಸ್ಕಸ್ ಮಾಡ್ಬೇಕು. ಕೆಲವು ಸಾರಿ ಸ್ವಲ್ಪ ಅಪ್ಡೇಟ್ಸು ಎಲ್ಲರಿಗೂ ಅನ್ವಯಿಸಲ್ಲ, ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಎವ್ರಿ ಒನ್, ರೈಟ್? ಆ ಟೈಮಲ್ಲಿ ಆ ತರ ಅಪ್ಡೇಟ್ಸ್ ಇದ್ದಾಗ ಅದು ಒನ್ ಹಂಚ್ಕೋಬಹುದು. ಇದು ಅನಾವಶ್ಯಕ ಆಂತರಿಕ ಒತ್ತಡ ಅಲ್ಲೇ ಸ್ಪಷ್ಟಿಸುತ್ತೆ. ಇನ್ನೊಮ್ಮೆ ಏನಾಗುತ್ತೆ, ಲೈಕ್ ಉದ್ದೇಶನೇ ಇರೋದಿಲ್ಲ, ಉದ್ದೇಶದವಿಲ್ಲದ ದಿನಚರಿ ಅಂತ ಹೇಳ್ತೀವಿ ನಾವು. ಆ ತರ ಡಿಸ್ಕಷನ್ಸ್ ಏನಾದ್ರು ಇದ್ದಾಗ ನಮ್ದು ರುಟೀನ್ ಬಿಟ್ಟು ಬೇರೆ, ನಮ್ ಪ್ರೋಟೋಕಾಲ್ ಫಾರ್ಮ್ಯಾಟ್ ಬಿಟ್ಟು ಬೇರೆ ಏನಾದ್ರು ಡಿಸ್ಕಷನ್ಸ್ ಇದೆ ಅಂತ ಅನ್ಕೊಳ್ಳಿ. ಅಲ್ಲಿ ಏನಾಗುತ್ತೆ, ಅಲ್ಲಿ ಕ್ರಾಸ್ ಫಂಕ್ಷನಲ್ ಟೀಮ್ಸ್ ಬೇಕಾಗ್ತಾರೆ. ಸೊ ಆಸ್ ಅ ಸ್ಕ್ರಮ್ ಮಾಸ್ಟರ್ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಕ್ರಾಸ್ ಫಂಕ್ಷನಲ್ ಮೀಟಿಂಗ್ ನ ಸೆಟಪ್ ಮಾಡ್ಬಿಟ್ಟು ಆ ಪರ್ಟಿಕ್ಯುಲರ್ ಟೀಮ್ ಸದಸ್ಯರನ್ನ ಮಾತ್ರ ಅದರಲ್ಲಿ ಆಡ್ ಮಾಡಿಬಿಟ್ಟು ಬೇರೆಯವ್ರನ್ನ ನಾವು ಇನ್ಕ್ಲೂಡ್ ಮಾಡದೆ ಇರಬಹುದು. ಹಾಗಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಅಂತಂದ್ರೆ, ಡೈಲಿ ಸ್ಕ್ರಮ್ ಕಾಲ್ಗಳು ರಚನೆ, ಉದ್ದೇಶ ಮತ್ತು ಸರಿಯಾದ ನಿರ್ವಹಣೆಯಲ್ಲಿ ನಡೆಸದೆ ಹೋದ್ರೆ ಅದು ತಂಡದ ಮೇಲೆ ನಕಾರಾತ್ಮಕ ಪರಿಣಾಮ ಉಂಟು ಮಾಡುತ್ತೆ. ಈ ಪರಿಣಾಮವನ್ನು ಸಮರ್ಥವಾಗಿ ಅರ್ಥ ಮಾಡಿಕೊಂಡು ಸರಿಯಾದ ವಿಧಾನದಲ್ಲಿ ಡೈಲಿ ಸ್ಕ್ರಮ್ ಮಾಡಬೇಕು ಅಂದಾಗ ನಾವು, ನಾನು ಮೊದಲೇ ಹೇಳ್ದಂಗೆ, ಎಫೆಕ್ಟಿವ್ ಆಗಿ ಸ್ಕ್ರಮ್ ಕಾಲ್ ನಡೆಸೋದಕ್ಕೆ ಎಲ್ಲಾ ಪಾಯಿಂಟ್ಸ್ ಗಳನ್ನ ಅನುಸರಿಸಬೇಕು. ಆಗ ತಂಡದ ಎಲ್ಲಾ ಸದಸ್ಯರು ಪಾಲ್ಗೊಳ್ಳುವಿಕೆ ಮತ್ತು ಸಾಮರಸ್ಯ, ಇಂಟ್ರೆಸ್ಟ್ ಅಂತ ಹೇಳ್ತಾರಲ್ಲ, ಅದು ಹೆಚ್ಚಿಸಲು ಸಹಾಯವಾಗುತ್ತದೆ. ಸೊ ಈ ಡೈಲಿ ಸ್ಕ್ರಮ್ ನ ನಾನು ಮೊದಲೇ ಹೇಳ್ದಂಗೆ ಯಾವ ತರ ಎಫೆಕ್ಟಿವ್ ಮಾಡ್ಬೇಕು ಅಂತಂದ್ರೆ, ಬೆಸ್ಟ್ ಪ್ರಾಕ್ಟೀಸಸ್ ಏನು ಅಂತಂದ್ರೆ, ನಾವು ಟೈಮ್ ಲಿಮಿಟ್ ಇಟ್ಕೋಬೇಕು 15 ನಿಮಿಷ ಅಂತ. ಆಮೇಲೆ ನಮ್ ಸ್ಪ್ರಿಂಟ್ ಗೋಲ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಆಮೇಲೆ ಇದು ಏನು ಪ್ರಿಯಾರಿಟಿ ಟಾಸ್ಕ್ಸ್ ಇದಾವೆ ಅದನ್ನ ಮಾತ್ರ ಆ 15 ನಿಮಿಷದಲ್ಲಿ ಏನ್ ಡಿಸ್ಕಸ್ ಮಾಡಕ್ ಸಾಧ್ಯ ಆಗುತ್ತೆ ಅದನ್ನ ಡಿಸ್ಕಸ್ ಮಾಡ್ಬಿಟ್ಟು ಬೇಡದೆ ಆಗಿರೋದನ್ನ ಆಮೇಲೆ ಆಫ್ಲೈನ್ ಡಿಸ್ಕಸ್ ಮಾಡಬಹುದು. ಇದರಿಂದ ನಮ್ಗೆ ಎಫಿಷಿಯನ್ಸಿ ಎನ್ಕರೇಜ್ ಮಾಡ್ದಂಗಾಗುತ್ತೆ. ಆಮೇಲೆ ಏನ್ ರಿಲೇಟೆಡ್ ಇದೆ ಆ ರಿಲೇಟೆಡ್ ಟಾಪಿಕ್ಸ್ ಡಿಸ್ಕಸ್ ಮಾಡಬೇಕು, ಅದೇ ಇನ್ಕ್ರೀಸ್ ಮಾಡಬೇಕು. ಅದರಿಂದ ಟೀಮ್ ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತದೆ. ಆಮೇಲೆ ನಾವು ಟೀಮ್ಗೆ ಯಾವಾಗ್ಲೂ ಎಂಗೇಜ್ ಆಗಿ ಇಟ್ಕೋಬೇಕು ಅಂತಂದ್ರೆ, ಎಲ್ಲಾರ್ ಅಭಿರುಚಿ ಏನಿದೆ, ಎಲ್ಲಾರ್ಗ ಇಂಟ್ರೆಸ್ಟ್ ಏನಿದೆ ಅಂತ ನೋಡ್ಕೊಂಡ್ಬಿಟ್ಟು ಕೆಲಸ ಮಾಡ್ಬೇಕು. ಸೊ ಅದಕ್ಕೆ ನಾವು ನಿರ್ದಿಷ್ಟ ಗುರಿಯೊಂದಿಗೆ ಕಾಲನ್ನ ಸ್ಟಾರ್ಟ್ ಮಾಡ್ಬಿಟ್ಟು 15 ನಿಮಿಷಗೆ ಲಿಮಿಟ್ ಮಾಡ್ಕೊಂಡು 15 ನಿಮಿಷಗಿನ ಜಾಸ್ತಿ ಕ್ರಾಸ್ ಮಾಡ್ದೇನೆ ನಮ್ ಸ್ಪ್ರಿಂಟ್ ಗೋಲ್ ಏನಿದೆ ಅಂತ ನೋಡ್ಕೊಂಡು ಮಾಡ್ಬೇಕು. ಕೆಲವೊಂದ್ಸಾರಿ ಇದು ಸ್ವಲ್ಪ ಎಫೆಕ್ಟಿವ್ ಆಗಿ ನಡ್ಸ್ಕೊಡ್ಬೇಕು ಅಂತಂದ್ರೆ, ನಮ್ ಟೀಮ್ ಅಲ್ಲಿ ಆಸ್ ಅ ಸ್ಕ್ರಮ್ ಮಾಸ್ಟರ್ ಏನ್ ಮಾಡ್ಬೋದು ಅಂತಂದ್ರೆ,
ರ್ಯಾಂಡಮ್ ಆಗಿ ಸರ್ದಿಯಾಗಿ ಒಬ್ಬೊಬ್ರಿಗೆ ಕೇಳೋಗಿನ ಬದಲು ಯಾರಾದ್ರೂ ಒಬ್ರಿಗೆ ನೀವೇ ಇವತ್ತು ಸ್ಕ್ರಮ್ ಕಾಲ್ನ ನಡೆಸ್ಕೊಡಿ ಅಂತ ಹೇಳ್ಬೇಕು, ವೀಕ್ಲಿ ಒಬ್ರೊಬ್ರಿಗೆ. ಆ ಥರ ಮಾಡೋದ್ರಿಂದ ಏನಾಗುತ್ತಂದ್ರೆ ನಾವು ಅವ್ರಿಗೆ ಇನ್ವಾಲ್ವ್ ಮಾಡ್ತಿದ್ದೀವಿ, ಅವ್ರಿಗೆ ನಾವು ಎನ್ಕರೇಜ್ ಮಾಡ್ತಿದ್ದೀವಿ, ಒಂಥರ ಎಂಗೇಜ್ ಮಾಡಿಬಿಟ್ಟು ಆ ಸ್ಕ್ರಮ್ ಕಾಲ್ನ ಎಫೆಕ್ಟಿವ್ ಆಗಿ ಮಾಡಕ್ಕೆ ಒಂಥರ ದಾರಿ ಮಾಡ್ಕೊಡ್ತಿದ್ದೀವಿ ಅಂತ ಅರ್ಥ. ಸೊ ಈ ಟಿಪ್ಸ್ಗಳು ನಾನು ಹೇಳ್ದಂಗೆ ಅನುಸರಿಸಿದ್ರೆ ಡೈಲಿ ಸ್ಕ್ರಮ್ ಕಾಲ್ಗಳು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಇದು ಉತ್ತಮ ಸಂವಹನ ಮತ್ತೆ ಕೇಂದ್ರೀಕೃತ ಚರ್ಚೆಗಳು ಮತ್ತು ಹೆಚ್ಚಿನ ಉತ್ಪಾದಕತೆಗೆ ಕಾರಣವಾಗುತ್ತದೆ. ತಂಡವು ಸ್ಪ್ರಿಂಟ್ ಗುರಿಗಳನ್ನು ಸಾಧಿಸುವತ್ತ ಮತ್ತು ಒಟ್ಟಾರೆ ಕಾರ್ಯಕ್ಷಮತೆಯನ್ನು ಸುಧಾರಿಸುವತ್ತ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತದೆ. ಓಕೆನಾ? ಸೊ ಇಲ್ಲಿವರೆಗೆ ನಿಮ್ಗೆಲ್ಲ ಗೊತ್ತಾಗಿರ್ಬಹುದು ಈಗ ಡೈಲಿ ಸ್ಕ್ರಮ್ ಯಾವ ರೀತಿ ನಡೆಸ್ಕೊಂಡಲ್ಲಿ ಎಫೆಕ್ಟಿವ್ ಆಗಿ ಆಗುತ್ತೆ, ಮತ್ತೆ ಯಾವ ಸನ್ನಿವೇಶದಲ್ಲಿ ಅದು ಟೀಮ್ ಅವ್ರಿಗೆ ವ್ಯರ್ಥ ಅನ್ಸುತ್ತೆ ಅಂತ. ಸೊ ಈಗ ನಮ್ ಕೀ ಪಾಯಿಂಟ್ಸ್ ಏನು ಅಂತ ಅರ್ಥ ಆಯ್ತಲ್ಲ ನಿಮ್ಗೆ. ನಾವು ಪ್ರತಿ ತಂಡದ ಗಾತ್ರ ಮತ್ತು ಗುರಿಗಳು ವಿಭಿನ್ನವಾಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ಸ್ಕ್ರಮ್ ಪ್ರತಿ ಕ್ರಿಯೆಯನ್ನು ಅದು ಅನ್ವಯಿಸುವಂತೆ ಹೊಂದಿಕೆಯಾಗಿ ಅದನ್ನ ನಡ್ಸ್ಕೋಬೇಕು. ಅಂದ್ರೆ ವೆನ್ ಯು ಟೈಲರ್ ದ ಸ್ಕ್ರಮ್ ಬೈ ಕಸ್ಟಮೈಸಿಂಗ್ ದ ಫಾರ್ಮ್ಯಾಟ್ ಟು ಸೂಟ್ ದ ಟೀಮ್ ಸೈಜ್ ಅಂಡ್ ಗೋಲ್ಸ್, ಇಟ್ ಕ್ಯಾನ್ ಬಿ ವೆರಿ ಎಫೆಕ್ಟಿವ್. ಒಂದಿಷ್ಟು ಪ್ಲಾನ್ ಮಾಡ್ಕೊಂಡ್ರೆ ಸ್ಕ್ರಮ್ ಕಾಲ್ ಚೆನ್ನಾಗಿ ನಡೆಯುತ್ತೆ. ಮೊದಲು ನಿಮ್ ಗುರಿ ಏನು ಅಂತ ಸ್ಪಷ್ಟ ಮಾಡ್ಕೊಳ್ಳಿ. ಡೈಲಿ ಟಾಸ್ಕ್ಗೆ ಫೋಕಸ್ ಮಾಡಬೇಕು. ಟೀಮ್ನ ಎಲ್ಲ ಸದಸ್ಯರು ತಮ್ಮ ಕೆಲಸ ಏನು, ಸಮಸ್ಯೆಗಳು ಏನು ಅಂತ ನೇರವಾಗಿ ಸ್ಕ್ರಮ್ ಕಾಲಲ್ಲಿ ಹಂಚ್ಕೋಬೇಕು. ಆಗ ಟೀಮ್ನ ನಂಬಿಕೆ, ಹೊಂದಾಣಿಕೆ ಮತ್ತು ಹೊಣೆಗಾರಿಕೆ ಸರಿ ಸೇರೋದು ಅಂತ ಹೇಳ್ತಾ ನಾನು ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. If you like this video, to have more informations like this, please subscribe to Career Talk. Thank you.